ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್ ಬರ್ತೀರಾ ರೇಸ್ಗೆ? ರೇಸಾ? ಹಾ, ನೀವೇನಾದ್ರೂ ಸೋತ್ರೆ ನನಗೆ ಐಸ್ ಕ್ರೀಮ್ ಕೊಡ್ಸ್ಬೇಕು. ಬನ್ನಿ ಬೇಗ, ಸ್ಪೀಡ್ 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 ಸ್ಪೀಡ್, ಬೇಗ ಬನ್ನಿ ಸರ್. ಯಾರು ಗೆಲ್ತಾರೆ ನೋಡೋಣ, ಬೇಗ ಬನ್ನಿ. ಏ ನಾನೇ ಗೆದ್ದೆ, ನಾನೇ ಗೆದ್ದೆ, ನಾನೇ ಗೆದ್ದೆ. ಸರ್ ನೀವು ನನಗೆ ಐಸ್ ಕ್ರೀಮ್ ಕೊಡ್ಸ್ಲೇಬೇಕು. ಆಯ್ತ್ರಿ, ನೀವೇ ಗೆದ್ರಿ, ಐಸ್ ಕ್ರೀಮ್ ಕೊಡಿಸ್ತೀನಿ. ಥ್ಯಾಂಕ್ಸ್ ಲೈಟ್ ಹೌಸ್. ಥ್ಯಾಂಕ್ಸಾ? ಯಾಕೆ? ಸೈಕಲ್ ಹೋಗೋಣ ಅಂದಿದ್ದಕ್ಕೆ, ಈ ದಾರಿಲಿ ಕರ್ಕೊ ಬಂದಿದ್ದಕ್ಕೆ, ಈ ಗಾಳಿ ಅನ್ಭೋಗ್ಸಾಗಿ ಮಾಡಿದ್ದಕ್ಕೆ, ಜೊತೆಲಿ ಬಂದಿದ್ದಕ್ಕೆ, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್. ನೀವು ಯಾವಾಗಲೂ ಹೇಗೆ ಇರ್ಬೇಕು ಲೈಟ್ ಹೌಸ್. ನೀವು ಹೇಳಿದ ನಿಜ, ಖುಷಿ ಚಿಕ್ಕ ಚಿಕ್ಕ ವಿಷಯದಲ್ಲೇ ಸಿಗುತ್ತೆ. ಮನಸ್ಸಲ್ಲಿ ಇದ್ದಿದ್ದು ಎಷ್ಟೋ ಗೊಂದಲಗಳು ಮರೆಯೋ ಹಾಗೆ ಮಾಡಿಬಿಟ್ರಿ. ನೀವು ಹೀಗಿದ್ರೇನೆ ನನಗಿಷ್ಟ ಸರ್. ನಿಮ್ಮ ಜೊತೆ ನಾನು ಯಾವಾಗಲೂ ಹೀಗೇ ಇರಬೇಕು. ನನಗೂ ಹಾಗೆ ಅನ್ಸುತ್ತೆ. ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾ? ಮತ್ತೇನ್ರಿ ಮಾಡಬೇಕು? ಅಯ್ಯೋ, ನನಗೂ ಹೇಳಿ ಹೇಳಿ ಸಾಕಾಗಿದೆ ಸರ್. ನೀವು ಅರ್ಥನೇ ಮಾಡ್ಕೋತಿಲ್ಲ. ಈಗ ಏನು ಮಾಡ್ಬೇಕು ಹೇಳಿ? ಇವಾಗ ಮುಂದಕ್ಕೆ ಹೋಗಿ ಸಾಕು. ಅಪ್ಪ ಅಮ್ಮ, ಕಾಲು. ಅಯ್ಯೋ ಏನ್ರಿ ಆಯ್ತು? ಅರಿ ಆಲ್ರೈಟ್? ಸರ್, ಮಂಡಿ ತುಂಬಾ ನೋವುತ್ತಿದೆ ಸರ್. ಇಲ್ಲ. ಅಯ್ಯೋ ಅಮ್ಮ ಸರ್, ಅಲ್ಲೇ ಸರ್, ಅಲ್ಲೇ ನೋವುತ್ತಿರೋದು. ಸರ್ ಅನ್ಸ್ತಿದೆ ನಂಗೆ ಯಾಕೋ ಸೈಕಲ್ ತುಳಿಯೋಕ್ಕಾಗಲ್ಲ. ನೀವು ಹೋಗಿ ಬನ್ನಿ ಸರ್, ನಾನು ಇಲ್ಲೇ ಇರ್ತೀನಿ. ಬನ್ನಿ, ಅದರಲ್ಲೇ ಹೋಗೋಣ. ಸರ್ ನೀವು ಏನು ಅಂತ ಚೆನ್ನಾಗಿ ಗೊತ್ತು, ಬನ್ರಿ. ಅಮ್ಮ ಸರ್, ಸೈಕಲ್ ಬಿದ್ದಿರೋದು ಈ ಕಡೆ, ಎಡಗಡೆ ಮಂಡಿ ಗಾಯ ಆಗಿರ್ಬೇಕಿತ್ತು. ಬಲ್ಗಡೆ ತೋರಿಸ್ತಿದ್ದೀರಾ. ನಾಟಕ ಮಾಡೋಕೆ ಬರಲ್ವಲ್ರಿ? ಇನ್ನೊಂದ್ಸಲ ಅಮ್ಮ ಅಂದ್ರೆ. ಸರ್ ಹೊರಡೋಣವಾ? ದೇವ್ರೆ, ಪ್ರತಿ ಸಲ ನಂಬಿಕೆಲೇ ಕೈ ಮುಗಿತೀನಿ. ಈ ಸಲನೂ ನನ್ನ ನಂಬಿಕೆ ಉಳಿಸ್ಕೊಡಪ್ಪ. ದಯವಿಟ್ಟು ನನ್ನ ಬೇಡಿಕೆನ ಈಡೇರಿಸು. ಛೇ, ಫೋನ್ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವರು. ಪಾಪ ಅಲ್ಲಿ ಕರುಣಾನಿಧಿ ಏನು ಮಾಡ್ತಿದ್ದಾರೋ ಏನೋ. ರಾಧಿಕಾ? ಹಾ ದೊಡಮ್ಮ, ನನಗೆ ಗೊತ್ತು ನಿಮ್ಮ ಗಂಡ ತುಂಬ ನೆನಪಾಗ್ತಿದ್ದಾನೆ ಅಂತ. ತಗೊಳ್ಳಿ, ಅಣ್ಣಂಗೆ ನಾನು ಕಾಲ್ ಮಾಡಿಕೊಡ್ತೀನಿ. ಹೋಗ್ತಿಲ್ಲ ಕಣೆ. ದೊಡಮ್ಮ, ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ನಿಧಿಗೆ ಒಂದ್ಸತಿ ಕಾಲ್ ಟ್ರೈ ಮಾಡಿ. ಏನಿದಿ? ಆಗ್ಲಿಂದ ಫೋನ್ ರಿಂಗ್ ಆಗ್ತಾನೆ ಇದೆ, ತಗೋ ಮಾತಾಡು. ರಾಧಿಕಾ ಕಾಲ್ ಮಾಡ್ತಿದ್ದಾಳೆ. ಹಾ ರಾಧಿಕಾ. ನಿಧಿ,
ರಾಧಿಕಾ ಅಲ್ಲಮ್ಮ, ನಾನು. ಅಯ್ಯೋ ಅಮ್ಮ, ಸಾರಿ. ಹೇಳಿ ಅಮ್ಮ. ನೀವೆಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೆ? ಹಾ ಅಮ್ಮ, ನಾವೆಲ್ಲರೂ ಆರಾಮಾಗಿದ್ದೀವಿ. ನಾಳೆ ಮದ್ವೆನೂ ಆಗತ್ತೆ, ಎಲ್ಲ ಒಳ್ಳೇದೇ ಆಗತ್ತೆ. ಅಷ್ಟಾದ್ರೆ ಸಾಕು ಪುಟ್ಟ. ಖಂಡಿತವಾಗ್ಲೂ ಆಗತ್ತೆ ಅಮ್ಮ. ಆ ಟೈಮ್ ಇವಾಗ ಬಂದಿದೆ. ಬಿಸಿಯುಸಿರೇಕೆ. ಹಲೋ ಹಲೋ ಅಮ್ಮ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಯ್ಯೋ, ಫೋನ್ ಕಟ್ಟಾಗಿ ಹೋಗಿದೆ. ಬಾಳಲು ಬಿಡಲು ಹಾಯಾಗಿ ನಾನಿರುವುದೇ ನಿನಗಾಗಿ. ದೇವ್ರೆ, ನನ್ನ ಕಿವಿಗೆ ಬಿದ್ದು ಒಳ್ಳೆ ಸುದ್ದಿ ಅವ್ರ ಕಿವಿಗೆ ಬಿದ್ದರೆ ಬರೀ ಕೆಟ್ಟದೇ ಆಗುತ್ತೆ. ದಯವಿಟ್ಟು ಈ ಮನುಷ್ಯಂಗೆ ಯಾವ ಸುಳಿವು ಸಿಗದೆ ಇರೋ ಥರ ನೋಡ್ಕೊಳಪ್ಪ. ನಿತ್ಯ, ನಿತ್ಯ ಗಟ್ಟಿಯಾಗಿ ಇಟ್ಕೊಳ್ಳಿ, ಬಿಡ್ಬಿಡಿ. ಕಾಲ್ ಕೊಟ್ಕೊಂಡು ಬನ್ನಿ. ನೋಡಿ, ಭಯ ಪಡಬೇಡಿ. ನಿಧಾನಕ್ಕೆ ಮಣ್ಣು ಸಪೋರ್ಟ್ ತಗೊಂಡು ಹತ್ತಿ. ನಿತ್ಯ, ಕೈ ಕೊಡಿ. ನಿಮ್ಮನ್ನು ಹಿಡ್ಕೊಂಡಿದ್ದೀನಿ ನಿತ್ಯ, ಏನು ಆಗಲ್ಲ, ಧೈರ್ಯವಾಗಿರಿ. ನಿತ್ಯ, ಏನೂ ಆಗಲ್ಲ.